ಹೇಳ್ತಾ ಹೇಳ್ತಾ ನಾನು ಒಂದು ದಿವಸ ಏನಂದೆ ಆಕಿಗೆ, ಇಲ್ಲಿ ಬಿಡು, ನನಗೆ ಭಾಳ ಆರೋಗ್ಯದ ಬಗ್ಗೆ ಭಾಳ ಇದಾಗಿಬಿಟ್ಟೈತೆ, ನನ್ನ ಜೀವನನ ಸಾಕು, ನಾನು ಸುಸೈಡ್ ಮಾಡ್ಕೊತೀನಿ ಅಂತ ಒಂದು ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡಿದ್ರೆ ಅವಳು ಏನು ಹೇಳಿದ್ಲು, ಬೇಡ ಹಿಂಗೆ ಮಾಡಬಾರ್ದು, ಅದು ತಪ್ಪು, ನೀನು ಮಕ್ಕಳದಾವು, ಅವ್ರ ಜೀವನ ಹೆಂಗೆ ನೀನು ಹೋದ್ರೆ, ನಿನ್ನ ಗಂಡು ಬೇಕಾದ್ರೆ ಇನ್ನೊಂದು ಮಾಡ್ಕೊತಾನ, ನಿನ್ನ ಮಕ್ಕಳಿಗೆ ನೀನಾದಂಗೆ ತಾಯಿ ಇನ್ನೊಬ್ಳು ಆಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿಲ್ಲ ಆಕೆ ನನಗೆ. ಹೇಳಿದ ತಕ್ಷಣ ನಾ ಆಯಿತು ಅಂತಂದೆ. ಆಕೆ ಮಾಡಾಕತ್ತಿ ಸುಮಾರು ಒಂದು 3-4 ತಿಂಗಳಾಗಿತ್ತು ಧ್ಯಾನ ಮಾಡಾಕತ್ತಿದ್ರೆ ಆಕೆ ಏನು ತಿಳ್ಕೊಂಡ್ಲು, ಇವಳಿಗೆ ಧ್ಯಾನ ಹೇಳಿದ್ರೆ ಇವಳು ಚಿಕನ್ ಮಟನ್ ತಿನ್ನೋಳು, ಇವಳು ಇದನ್ನು ಬಿಟ್ಟು ಈ ಧ್ಯಾನ ಮಾಡಬೇಕಲ್ಲ ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆಕೆ ಧ್ಯಾನ ನನಗೆ ಹೇಳಿಲ್ಲ. ಆಮೇಲೆ ಆಕೆಗೆ ಒಂದು ಕಠೋರವಾದ ಇದನ್ನು ಹೇಳಿದೆ. ಆಮೇಲೆ ಹೇಳಿಲ್ಲ ನನಗೆ, ಒಂದು ಕೆಲಸ ಐತೆ ನೀನು ಮಾಡ್ತೀಯಾ ಅಂತ ಹೇಳಿದ್ಲು. ನಾನು ಹೇಳಿದೆ, ಕೆಲಸ ಅಂದ್ರೆ ಯಾವುದಾದ್ರೂ ದೇವ್ರ ಕಡೆ ಹೋಗೋದು, ಯಾವುದಾದ್ರೂ ಅಂತರ ಕಟ್ಟಿಸ್ಕೊಂಬರೋದು, ಲಿಂಬೆ ಹಣ್ಣು ತರೋದು ಅಂಥ ಕೆಲಸ ನನಗೆ ಹೇಳಿದ್ರೆ ನಾನು ಮಾಡಲ್ಲ, ಬೇಡ, ನಿನ್ನ ಜೀವನನ ಸಾಕು, ಸತ್ತೋಗ್ಬಿಡಂದ್ರೆ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದೆ ಆಕೆಗೆ. ಆ ಮಾತು ಅನ್ಬೇಡ ಅಂತಂದು ಏನು ಹೇಳಿದ್ಲು, ಇಲ್ಲ ಒಂದು ಧ್ಯಾನ ಅಂತ ಐತಿ ಮಾಡ್ತೀಯಾ ಅಂತ ಹೇಳಿದ್ಲು. ಹೆಂಗೆ ಮಾಡೋದು, ಏನೇ ಮಾಡೋದು, ಇಲ್ಲ ನಾನು 4 ತಿಂಗಳಾತು ಮಾಡಾಕತ್ತಿ, ನಿನಗೂ ಹೇಳಬೇಕಂದೆ, ನೀನು ಚಿಕನ್ ಮಟನ್ ತಿನ್ನೋಳಲ್ಲ, ಅದ್ರ ಸಲುವಾಗಿ ನಿನಗೆ ಹೇಳಿಲ್ಲ ಅಂತ ಹೇಳಿದ್ಲು. ಇಲ್ಲ ಹೇಳು, ಅದೇನು ನನ್ನ ಆರೋಗ್ಯಕ್ಕಿಂತ ಅದೇನು ಹೆಚ್ಚಲ್ಲ, ನಾನು ತಿನ್ನೋದ ಕಡಿಮೆ ಅಂತ ಹೇಳಿದೆ. ಆಮೇಲೆ ಹೇಳಿದ್ಲು, ಹಿಂಗೆ ಕುಂದ್ರು ಅಂಥೇಳಿ ವಾಟ್ಸಪ್ ಮಾಡಿ ತಾನು ಹೆಂಗೆ ಕುಂದಿರ್ತಿದ್ಲು ಆ ಥರ ತೋರಿಸಿದ್ಲು ನನಗೆ. ಅವತ್ತೇ ನಾನು ಆ ಪತ್ರಿಜಿ ಸರ್ ಹೆಸರು ಹೇಳಿದ್ಲು, ಪತ್ರಿಜಿ ಗುರುಗಳ, ನನ್ನ ಆರೋಗ್ಯಕ್ಕಿಂತ ಇದು ಚಿಕನ್ ಮಟನ್ ಏನು ದೊಡ್ಡದಲ್ಲ ಅಂತಂದು ನಾನು ಅವತ್ತನ ಪ್ರಮಾಣ ಮಾಡಿಬಿಟ್ಬಿಟ್ಟೆ. ಇವತ್ತಿಗೆ 2.5 ವರ್ಷ ಆಯಿತು ನಾನು ಅದು ಚಿಕನ್ ಮಟನ್ ಮುಟ್ಟೋದಲ್ಲ, ಮನೆಯಲ್ಲಿ ಕೂಡ ನಾವು ಮಾಡೋದಿಲ್ಲ ಅದನ್ನು. ನಮ್ಮ ಪತಿಯವರು ನಮ್ಮ ಸಣ್ಣ ಮಗ ಒಬ್ಬರು ತಿಂದರು, ಹೊರಗಡೆನೆ ತಿಂದು ಬರ್ತಾರೆ, ನಾವು ಮಾತ್ರ ಮನೆಯಲ್ಲಿ ಮಾಡೋದಿಲ್ಲ. ಅದು ಅಕಸ್ಮಾತ್ ಯಾರಾದರೂ ಕೊಟ್ಟಿದ್ರು ಅದನ್ನು ತಂದು ತಿಂದ್ರಂದ್ರೆ ನಾನು ಅಡುಗೆ ಮನೆಯಲ್ಲೇ ಹೋಗೋದಿಲ್ಲ. ನನಗೆ ನಮ್ಮ ಮಗಳಾದವರು ಒಂದು ಕಪ್ ನೀರಾಗಲಿ, ಒಂದು ಕಪ್ ಚಾ ಆಗಲಿ ನನ್ನ ರೂಮಿಗೆ ತಂದು ಕೊಡ್ತಾರೆ, ನಾನು ಅಷ್ಟೇ ಸೇವನೆ ಮಾಡಿಕೊಂಡು ಧ್ಯಾನ ಮಾಡಿಬಿಡ್ತೀನಿ. ಆ ಥರ ಮಾಡ್ಕೊಂಡಿಂದೆ ನನ್ನ ಧ್ಯಾನ ಮಾಡೋಕೆ ಹಚ್ಚಿದ್ಲು. ಧ್ಯಾನ ಮಾಡಿದೆ, ಮಾಡ್ತಾ ಆಕಿ ಏನಂದ್ಲು, ಒಂದು 15 ದಿವಸ ಆಯ್ತು, ಹೋಗ್ಲಿ ಬಿಡವ, ಕಣ್ಣು ಮುಚ್ಕೊಂಡು ಕುಂತ್ರೆ ಏನಾಗತ್ತ ಅಂತ ನಾನು ಹೇಳಿದೆ. ನೀನು ಭಾಳ ಇದು ಮಾಡ್ತಿದ್ದಿ, ಕಣ್ಣು ಮುಚ್ಕೊಂಡ್ರೆ ಆಕೈತಿ, ಮಾಡು ಅಂತ ಹೇಳಿದ್ಲು. ಆಯ್ತು ಬಿಡು ಮಾಡ್ತೀನಿ ಅಂತಂದು ಸ್ವಲ್ಪ ಹಂಗೆ ಹೋಗ್ತಾ ತಿಂಗಳು ಹೋತು, 1.5 ತಿಂಗಳ 2 ತಿಂಗಳ ಹೋತು. ನನ್ನ ಜೀವನದಲ್ಲಿ ಸ್ವಲ್ಪ ಒಂದು ಗುಲಗಂಜಷ್ಟು ಬದಲಾವಣೆ ನನ್ನಲ್ಲಿ ನಾನು ಕಾಣ್ಕೊಂಡೆ. ಇದರಲ್ಲಿ ಏನೋ ಒಂದು ಮಹಾತ್ಮ ಇದೆ ಪತ್ರಿಜಿ ಗುರುಗಳದು ಅಂಥೇಳಿ ಅಂದ್ಕೊಂಡು ನಾನು ಸದಾ ಧ್ಯಾನ ಮಾಡಕ್ಕೆ ನಿಂತೆ. ನಾನು ಮಾರ್ಚ್ನಲ್ಲಿ ಇಲ್ಲ ಆಗಸ್ಟ್ನಲ್ಲಿ ಧ್ಯಾನಕ್ಕೆ ಕೊಟ್ರವ್ರು ನನಗೆ. ಮುಂದೆ ಡಿಸೆಂಬರ್ನಲ್ಲಿ ಕಡ್ತಲಿಗೆ ಹೋಗೋದು ಬಂತು. ಹಿಂಗೆ ಕಡ್ತಲಿಗೆ ಹೋಗೋದೈತೆ, ಬರ್ತೀಯಾ, ಗುರುಗಳು ನೋಡಿಕೊಂಡು ಅಲ್ಲೇ ಧ್ಯಾನ ಇರ್ತೈತೆ ಮಾಡೋಣ ಅಂದು. ಆಯಿತು ಬರ್ತೀನಿ ಅಂತಂದು. ಆ ಟೈಮ್ನಲ್ಲಿ ನನ್ನಲ್ಲಿ ದುಡ್ಡು ಇರಲಿಲ್ಲ, ಇದು ಸತ್ಯ ಮಾತು. ನನಗೆ ಪತ್ರಿಜಿ ಗುರುಗಳಂದ್ರೆ ನೋಡ್ಬೇಕಲ್ಲ ಅನ್ನುವಂಥ ಆಸೆ ಹುಟ್ಟುಬಿಡ್ತು. ಅಮ್ಮ ನನ್ನ ಹತ್ರ ದುಡ್ಡಿಲ್ಲ, ಹೆಂಗೆ ಮಾಡಲಿ, ಹೆಂಗೆ ಬರೋದು ಅಂದು. ನೀನೇನು ದುಡ್ಡಿಗೆ ಆಲೋಚನೆ ಮಾಡಬೇಡ, ನಾನೆಲ್ಲ ಕೊಡ್ತೀನಿ ನಿನ್ನ ಖರ್ಚು, ನೀನು ಬರೋದು ಒಂದು ಮಾಡು ಹಾವೇರಿಗೆ ಅಂತ ಹೇಳಿದರು. ಹಾವೇರಿಗೆ ಹೋದೆ. ಆಮೇಲೆ ಸುಮಂಗ್ಲ ಮೇಡಮ್ ಅಂತೇಳಿ ಅವ್ರಿಗೆ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವ್ರ ಮುಖಾಂತರವನ್ನು ನಾನು ಪತ್ರಿಜಿ ಗುರುಗಳ ಒಂದು ಕೈ ತುತ್ತನ್ನು ಊಟ ಮಾಡಿಕೊಂಡು ಬಂದೆ ಅಲ್ಲಪ್ಪ ಇದರಲ್ಲಿ ಕಡತಲ್ನಲ್ಲಿ. ಅವರು ನೀಡಿದ್ದ ಇನ್ನೂ ಕೂಡ ನನ್ನ ಕಣ್ಣು ಮುಚ್ಚಿದ್ರಾಗಲಿ ನಿಂತ್ರಾಗಲಿ ಈ ಥರ ಒಂದು ಚಮಚೆ ತೊಗೊಂಡು ಹಿಂಗೆ ಹಾಕಾಕತ್ತಿದ್ರು, ಒಂದು ಚಮಚ ಹಾಕಿದ್ರು, ಮತ್ತು ಹಿಂಗೆ ನಿಂಗೆ ಬೇಕಾ ಅಂತಂದು ಹಿಂಗೆ ಮಾಡಿದರೆ ನನಗೆ ಇನ್ನೂ ಕೂಡ ಅದೇ ಕಣ್ಣು ಮುಂದೆ ಬರ್ತೈತಿ. ಅವರಾದರೂ ಇನ್ನೂ ಇಷ್ಟು ದಿವಸ ಈ ಐದಾರ, ಆದರೆ ನಾವು ಹಂಗೆ ತಿಳ್ಕೊಂಡಿವಿ. ಇದೇ ಧ್ಯಾನ ಅನ್ನೋದು. ಧ್ಯಾನ ಮಾಡಿರಿ, ಎಲ್ಲರೂ ಧ್ಯಾನ ಮಾಡಿರಿ. ಪತ್ರಿಜಿ ಗುರುಗಳಂದ್ರೆ ನೋಡ್ರಿ, ಸಾಕಷ್ಟು ಈ ಜಗತ್ತಿನಲ್ಲಿ ಗುರುಗಳು ಎಷ್ಟು ಜನ ಇಲ್ಲ, ಸಾಕಷ್ಟು ಗುರುಗಳದಾರ. ಯಾರಾದರೂ ಈ ಥರ ಮಾಡ್ರಮ್ಮ, ಈ ಥರ ನಿಮ್ಮದು ಆರೋಗ್ಯ ಕಳೀತೈತೆ, ನಿಮ್ಮ ಕಷ್ಟ ಕಳೀತೈತೆ ಅಂತ ಹೇಳಿದ್ರ? ಇಲ್ಲ. ಯಾರು ಹೇಳ್ತಿದ್ರು? ಸುಮಾರು ಗುರುಗಳು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು? ದುಡ್ಡಿಗೋಸ್ಕರ ಹೇಳ್ತಿದ್ರು. ನಮ್ಮ ಪತ್ರಿಜಿ ಗುರುಗಳ ಹಂಗಲ್ಲ. ಪತ್ರಿಜಿ ಗುರುಗಳಂದ್ರೆ ಒಂದು ಸಿಹಿಯಾದ ಬೀಜವನ್ನು ಬಿತ್ತಿಬಿಟ್ರು ಈ ಜಗತ್ತಕ್ಕೆ. ಈ ಎಂಥ ಬೀಜ ಅಂದ್ರೆ ಎಷ್ಟು ಜನ್ಮ ಎತ್ತಿದ್ರು ಆ ಬೀಜವನ್ನು ಮರಿಬಾರ್ದು ನಾವು, ಅಂಥ ಬೀಜ ಬಿತ್ತಿದ್ರು ಈ ಜಗತ್ತಕ್ಕೆ.
ನೋಡ್ರಿ ಅವ್ರೂರಲ್ಲೇ ನಮ್ಮದಲ್ಲೇ ಅವ್ರಿಗೆ ಅಷ್ಟೇ ತಮ್ಮ ಪೂರ್ತಿ ತಾವು ಮಾಡ್ಕೋಬೇಕಾಗಿತ್ತಲ್ಲ. ಯಾಕೆ ಇಡೀ ಜಗತ್ತೇ ಒಂದು ಚಲೋ ಆಗಲಿ, ಎಲ್ಲರೂ ಒಂದು ಆರೋಗ್ಯವಾಗಲಿ, ಒಂದು ಕಷ್ಟ ಸುಖದಿಂದ ಸುಖವಾಗಿ ಇರಲಿ ಅಂತ ಹೇಳಿ ಪತ್ರಿಜಿ ಗುರುಗಳು ಈ ಧ್ಯಾನವನ್ನು ಹೇಳಿಕೊಟ್ರಿ ಎಲ್ಲರಿಗೆ. ಅವ್ರನ್ನ ಎಷ್ಟು ಹೊಗಳಿದ್ರೂ ಕಡಿಮೆ, ಎಷ್ಟು ಅವ್ರ ಬಗ್ಗೆ ಮಾತಾಡಿದ್ರೂ ಕಡಿಮೆ ಪತ್ರಿಜಿ ಗುರುಗಳ ಬಗ್ಗೆ. ನೋಡ್ರಿ, ಧ್ಯಾನ ಮಾಡಿರಿ. ಧ್ಯಾನ ಮಾಡೋದ್ರಿಂತ ಆರೋಗ್ಯನೂ ಸುಧಾರಿಸ್ತೀವಿ, ನಮ್ಮಲ್ಲಿ ಇರುವಂಥ ರಾಕ್ಷಸ ಗುಣಗಳನ್ನು ಹೋಗ್ತಾವೆ. ನಾವು ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರಿಗೆ ಏನಂದ್ರೆ ಅವ್ರ ಮನಸ್ಸಿಗೆ ಏನು ನೋವಾಗುತ್ತಾ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತೈತೆ. ನಾನು ಇದರಲ್ಲಿ ಅನುಭವಿಸಿದವಳು. ಯಾರ್ಯಾರು ಕೂಟ ಸುಮ್ಮನೆ ಜಗಳ ಹಂಗೆ ಮಾಡ್ತಿದ್ದೆ. ಇವತ್ತಿನ ಮಟ್ಟಿಗೆ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀನಿ. ನೋಡ್ರಿ, ಈ ಧ್ಯಾನ ಮಾಡೋಕತ್ತಿಂದ ಎಲ್ಲೆಲ್ಲೂ ಮಾಸ್ಟ್ರ್ ಎಲ್ಲರೂ ಒಂದು ರಕ್ತ ಸಂಬಂಧಿಕರು ಕೂಡ ಈ ಥರ ಇರೋದಿಲ್ಲ. ಆ ಥರ ಒಂದು ಬಾಂಧವ್ಯನೂ ಬೆಳೀತು ನಮ್ಮಲ್ಲಿ. ಅಂಥ ಒಂದು ಎಲ್ಲರೂ ಪಿರಮಿಡ್ ಮಾಸ್ಟರ್ ಆದ್ವಿ, ಒಂದು ಧ್ಯಾನವನ್ನು ಹೇಳ್ಕೊಟ್ವಿ. ಪತ್ರಿಜಿ ಗುರುಗಳದ್ದು ಎಷ್ಟು ಹೇಳಿದ್ರು ಸಾಲದು. ಪತ್ರಿಜಿ ಗುರುಗಳ ಸಲುವಾಗಿ ಒಂದು 2 ನುಡಿ ಕಲಿಬೇಕನ್ನೋದಿತ್ತು. ಈ ಧ್ಯಾನ ಪ್ರಚಾರಕ್ಕೆ 5 ದಿನ ಒಂದು ಈ ಕೂಡಲ ಸಂಗಮವನ್ನು ಸೆಂಟರ್ ಮಾಡಿಕೊಂಡು 5 ದಿನ ಒಂದು ಪ್ರಚಾರವನ್ನು ಮಾಡಿದ್ವಿ ನಾವು. ಅದರ ಸಲುವಾಗಿ ಆಂಧ್ರ ನಾಡಿನ ಬಂಗಾರ ಕಳೆದೈತಿ ಎಲ್ಲಂತ ಹುಡುಕೋನ, ನಮ್ಮ ಆಂಧ್ರ ನಾಡಿನ ಬಂಗಾರ ಕಳೆದೈತಿ ಎಲ್ಲಂತ ಹುಡುಕೋನ, ಕೋಟಿ ಕೋಟಿ ಕಣ್ಣು ಕಳ್ಕೊಂಡು ನಾವು ನಡೆದಾಡೋ ದೇವರನ, ನಮ್ಮ ನಡೆದಾಡೋ ದೇವರನ. ಇಷ್ಟೇ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಮಾತಿನಲ್ಲಿ ಏನರ ತಪ್ಪಾದ್ರೆ ಕ್ಷಮೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.